ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಂ ಶ್ರೀಮಾತಾಯೈ ನಮಃ, ಜಗದೀಶ್ವರ್ಯೈ ನಮಃ, ಅಂಬಿಕಾಯೈ ನಮಃ, ಸರ್ವೇಶ್ವರ್ಯೈ ನಮಃ. ಅಪಚಾರ, ಮಹಾಪಚಾರ. ಏನ್ ತಾಯಿ ನಿನ್ನ ಪರೀಕ್ಷೆ? ಯಾಕೆ ತಾಯಿ, ನಿನ್ನ ಭಕ್ತರೆಲ್ಲ ನೆಮ್ಮದಿಯಿಂದ ಬದುಕೋದು ನಿಂಗೆ ಇಷ್ಟ ಇಲ್ವಾ? ಯಾಕೆ ಹೀಗೆ ಕಾಡಿಸ್ತಾ ಇದೀಯಾ? ಏನಾಯ್ತು ಗುರುಗಳೇ? ಏನ್ ಹೇಳಿ, ಅಪಶಕುನದ ಸೂಚನೆ ಆಯ್ತು. ಅದಕ್ಕೆ ಕವಡೆ ಹಾಕಿ ಪ್ರಶ್ನೆ ಕೇಳಿದೆ. ದೇವಿ ಕೊಟ್ಟ ಉತ್ತರ ನೋಡಿ ಬೆಚ್ಚಿ ಬಿದ್ದೆ. ಹಿಂದೆಂದೂ ಕಾಣದೇ ಇರುವಂತ ಕಂಟಕನ ಈ ಪುಣ್ಯ ಭೂಮಿ ನೋಡುತ್ತೆ. ಇದು ಬರೀ ಕಂಟಕ ಅಲ್ಲ, ಮಹಾಕಂಟಕ. ಅಮ್ಮನ ಭಕ್ತರಾಗಿ ಬೇಡ್ಕೊಳ್ಳೋದಷ್ಟೇ ಸಾಧ್ಯ. ತಾಯಿಯಾಗಿ, ಮಹಾಶಕ್ತಿಯಾಗಿ, ಆದಿಶಕ್ತಿಯಾಗಿ ನಮ್ಮನ್ನೆಲ್ಲ ಕಾಯ್ಬೇಕಾದವಳು ನೀನೇ ತಾಯಿ. ಇದೆಲ್ಲವನ್ನು ನಿನ್ ಮಡ್ಲಿಗೆ ಹಾಕ್ತಾ ಇದ್ದೀವಿ, ನೀನೇ ನೋಡ್ಕೋ ತಾಯಿ. ಗಮ 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 ಸಾರು. ಹಳ್ಳಿ ಹೊಲದಲ್ಲಿ ಚಂದ್ರನ ಬೆಳಕಲ್ಲಿ ಊಟ ಮಾಡದೇ ಮಜಾ. ಹಾಗಂತ ಸ್ವರ್ಗದಲ್ಲೇ ಕಳೆದೋಗ್ಬೇಡಿ, ನಾಳೆ ವ್ರತ ಬೇರೆ ಇದೆ. ಯಾವ ವ್ರತ ಶಾಂತಮ್ಮ? ಅದು ಜಾತ್ರೆ ಟೈಮ್ನಾಗೆ ನಮ್ಮ ಊರಿನಲ್ಲಿ ಹೆಣ್ಮಕ್ಳು ಅವ್ರ ಗಂಡಂದ್ರಿಗೆ ಒಳ್ಳೇದಾಗ್ಲಿ ಶ್ರೇಯಸ್ಸಾಗ್ಲಿ ಅಂತ ಉಪವಾಸ ಇದ್ದು ವ್ರತ ನಿಲ್ತಾರೆ. ನಾನಂತೂ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಬೆಳಿಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ರಾತ್ರಿವರೆಗೂ ಉಪವಾಸ ಇದ್ದು ಯಾವ ಲೋಪನೂ ಆಗ್ತಿರೋ ತರ ವ್ರತ ಮಾಡಿ ಮುಗಿಸ್ಬಿಡ್ಬೇಕು ಅಂತ. ಪಾರು, ನೀನು ಹಂಗೆಲ್ಲ ಮಾಡಂಗಿಲ್ಲ. ಏನ್ ನೋಡ್ರವ, ನೀವೇ ನೋಡ್ಕೋಬೇಕು. ನಾನು ದೇವಸ್ಥಾನದಾಗೆ ಕಂಕಣ ಕಟ್ಟಿರ್ತೀನಿ, ಇವಳ ಜವಾಬ್ದಾರಿ ನಿಮ್ದು. ಯಾಕೆ ಮಾಡ್ಬಾರ್ದು ನಾನು? ಅದಕ್ಕೆ ಉಪವಾಸ ಇರಬೇಕು. ನೀನ್ ಹಸುವು ತಡೆಯಕ್ಕಾಗಲ್ಲ ಅಂತ ಅಣ್ಣ ಮಾತಾಡ್ತಿರೋದು ಆ ತರ. ಒಂದಿನ ಹಸ್ಕೊಂಡಿರ್ತೀನಿ ಅಂತ ಹಿಂಗೆ ಹೇಳ್ತಿದ್ಯಲ್ಲ ಮಾವ. ನೀನು ಊರನ್ನೇ ಕಾಯೋನು ಅಂತದ್ರಲ್ಲಿ ನಾನು ಒಂದಿನ ಉಪವಾಸ ಮಾಡಿ ನಿನ್ನ ಕಾಯ್ಬೇಕು ಅಂತ ನನಗೆ ಅನ್ಸ್ಬಾರ್ದ? ನಿತ್ಯ, ಊರಿನ ಮದುವೆ ಆದ ಎಲ್ಲ ಹೆಣ್ಮಕ್ಳು ಗಂಡನ್ಗೋಸ್ಕರ ಮಾಡೋ ವ್ರತ ಇದು. ಮದುವೆ ಆದ ಹೊಸತ್ರಲ್ಲೇ ಈ ಜಾತ್ರೆ ಬಂದಿದೆ. ನೀನ್ ಈ ವ್ರತ ಮಾಡಿದ್ರೆ ಕರ್ಣಂಗೆ ತುಂಬಾ ಒಳ್ಳೇದಾಗತ್ತೆ. ನಿತ್ಯ ಅವ್ರು ಯಾಕೆ ವ್ರತ ಮಾಡಬೇಕು? ಈ ಥರ ಸಡನ್ಲಿ ಹೇಳಿದ್ರೆ ಹೇಗೆ? ಅವ್ರು ವ್ರತ ಎಲ್ಲ ಮಾಡೋದು ಬೇಡ. ಆಹಾ, ನೋಡಿದ್ರಾ ಕರ್ಣ ಸರ್ ಹೆಂಡತಿ ಮೇಲೆ ಎಷ್ಟೊಂದು ಕಾಳಜಿ ವಹಿಸ್ತಾರೆ. ಅದು ಇನ್ನು ಮದ್ವೆಗ್ 10 ದಿನ ಆಗಿದ್ದು. ಇವಾಗ್ಲೇ ಹಿಂಗಂದ್ರೆ ಹೋಗ್ತಾ ಹೋಗ್ತಾ ಇನ್ನೂ ಡೆವಲಪ್ಮೆಂಟ್ಸ್ ಆಗ್ಬೋದು. ಪ್ರೀತಿ ಇರೋರ್ ಮೇಲೆ ಕಾಳಜಿ ತೋರ್ಸಕ್ಕಾಗಲ್ಲ, ಪ್ರೀತಿ ಇಲ್ದವ್ರ ಮೇಲೆ ಕಾಳಜಿ ತೋರಿಸ್ಲೇಬೇಕು. ಎಂತ ಕಷ್ಟದ ಪರಿಸ್ಥಿತಿಲಿ ಅವರೇ ಕಾರಣ ಸರು. ಅವ್ವ ಇವ್ರ ಬದುಕಿಗೊಂದು ಉತ್ತರ ಕೊಡು ತಾಯಿ. ಅಜ್ಜಿ, ಅವರು ವ್ರತ ಮಾಡೋದು ಬೇಡ, ನನ್ಗಿಷ್ಟ ಇಲ್ಲ. ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲಪ್ಪ. ನಮ್ಮನ್ನು ಕಾಯೋ ತಾಯಿಗೆ ನಾವು ಕೊಡೋ ಗೌರವ. ಒಂದು ದಿವಸ ಉಪವಾಸ ಇದ್ರೆ ಏನೂ ಆಗಲ್ಲ. ಗಂಡು ದಿಕ್ಕಿಲ್ಲರ ಮನೆಗೆ ನೀನೆಪ್ಪ ಎಲ್ಲ. ನೀನೊಬ್ಬ ಚೆನ್ನಾಗಿದ್ರೆ ನಿನ್ನ ನೆರಳಲ್ಲಿ ನಾವೆಲ್ಲರೂ ಚೆನ್ನಾಗಿರ್ತೀವಿ. ನಿನಗೋಸ್ಕರ ಈ ವ್ರತ ಮಾಡಲೇಬೇಕು. ಸರಿ ಮಾಡ್ತೀನಿ. ನಾಳೆ ನಾನು ನನ್ನ ಗಂಡಂಗೋಸ್ಕರ ವ್ರತ ಮಾಡ್ಬೇಕು. ಇಡೀ ದಿನ ಉಪವಾಸ ಇರ್ಬೇಕು ಅಂದ್ರೆ ಮುಗೀತು. ನಾಳೆ ಕೊಟ್ಟನು ಇವತ್ತೇ ತಿನ್ಕೊಂಡ್ಬಿಡ್ಬೇಕು. ನಂಗೆ ಇನ್ನೊಂದ್ 2 ತುತ್ತು ಜಾಸ್ತಿನೇ ಕೊಡಿ.